ಮಹಿಳೆ ಅಂದ ತಕ್ಷಣ ಇಡೀ ಪ್ರಕೃತಿ, ಹೂವು, ಹಣ್ಣು, ನದಿ, ಜಲ, ತೊರೆ ಎಲ್ಲವನ್ನ ಕೂಡ ಶಾಂತಿ, ತಾಳ್ಮೆಗೆ ಮತ್ತೊಂದು ಹೆಸರು ಅಂತ ಈಗಾಗಲೇ ದಾಖಲಾಗಿರೋದ್ರಿಂದ ಮತ್ತೆ ಗ್ರಹಿಸಿರೋದ್ರಿಂದ ಸಮಾಜ ತಾಳ್ಮೆಯುತವಾಗಿ ಮತ್ತು ಶಕ್ತಿಯುತವಾಗಿ ಎಲ್ಲಾ ಕಾರ್ಯಗಳನ್ನ ನಿರ್ವಹಿಸಿರುವಂತದನ್ನ ಇತ್ತೀಚಿನ ದಿನಗಳಲ್ಲಿ ಬಹಳ ವೇಗವಾಗಿ ಅಂತಹ ಕಾರ್ಯೋನ್ಮುಖತೆಯನ್ನು ನಾವು ಗಮನಿಸಿದ್ದೀವಿ. ಇದರ ಜೊತೆಗೇನೆ ಪುರುಷ ಪ್ರಧಾನ ಸಮಾಜ ಅನ್ನುವಂತಹದ್ದು ಇವತ್ತಿಗೂ ಕೂಡ ಅದರ ಪಡವಳಿಕೆಗಳು ಇನ್ನೂ ಬಿಗಿಯಾಗೇ ಇದೆ ಅಂತ ಎಲ್ಲೋ ಒಂದಷ್ಟು ಕಡೆ ಆರೋಪಗಳು ಕೇಳಿ ಬರ್ತವೆ. ಮಹಿಳಾ ಕೇಳಿಂದನೂ ಕೂಡ ಇನ್ನೊಂದು ಮತ್ತಷ್ಟು ನಮಗೆ ಸ್ವಾತಂತ್ರ್ಯನೋ ಸಮಾನತೆನೋ ಅವಕಾಶಗಳು ಸಿಗಬೇಕು ಅನ್ನುವಂತಹ ಹಂಬಲ ಕೂಡ ಮಹಿಳಾ ಹಂಬಲ, ಆ ಹಂಬಲವನ್ನ ಈಡೇರಿಕೆಗೆ ಪುರುಷರನ್ನ ಮನ ಪರಿವರ್ತನೆಗೆ ಬೇಕಾದಂತಹ ಮಾರ್ಗೋಪಾಯವನ್ನ ಏನಾದ್ರು ತಾವು ಗ್ರಹಿಸಬಹುದಾ, ಗುರುತಿಸಬಹುದಾ? ಅಥವಾ ಪುರುಷರನ್ನ ತಿನ್ನೋದು ಸ್ವಲ್ಪ ಕಷ್ಟದ ಕೆಲಸ, ಯಾಕಂದ್ರೆ ಬಹಳ ವರ್ಷಗಳಿಂದ ಇದು ನಡ್ಕೊಂಡು ಬಂದಿರುವಂತಹ ಹಾಗೆ ಬಹಳ ಗಟ್ಟಿಯಾಗಿ ಇರುವಂತದ್ದು ಮತ್ತು ಕಪಿಮುಷ್ಟಿ ಅಂತೀವಲ್ಲ ಹಾಗೆ ಬಹಳ ಮಹಿಳೆಯರನ್ನ ಹೀಗೆ ಇರಬೇಕು ಅನ್ನುವಂತ ಯಾವುದೋ ಒಂದು ಚೌಕಟ್ಟಿನೊಳಗಡೆ ಬಂದಿರೋದ್ರಿಂದ ಅದರ ಆಚೆಗೆ ಜಿಗಿಯುವಂತಹ ಸಾಮರ್ಥ್ಯ ಮಹಿಳೆಯರಲ್ಲಿ ಖಂಡಿತವಾಗಿಯೂ ಇದೆ. ಅಲ್ಲ, ಇಲ್ಲಿ ನಾವು ನಿಜವಾಗಿಯೂ ಅರ್ಥ ಮಾಡ್ಕೊಳ್ಬೇಕಾದಂಥದ್ದು, ಪುರುಷ ಮತ್ತು ಮಹಿಳೆ ಅವೆರಡು ಪೂರಕವಾಗಿರ್ತಕ್ಕಂಥವರೇ ಹೊರತು ಇಬ್ಬರು ಕಾಂಪಿಟೇಟರ್ಸ್ ಅಲ್ಲ ಅನ್ನುವಂಥದ್ದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಈಗ ನಾವು ಕೂಡ ನಮ್ಮ ಕಾಲೇಜಿನ ದಿನಗಳಲ್ಲೋ ಅಥವಾ ಹಿಂದೆ ನೀವು ಬಹುಶಃ ನಮ್ಮ ವಿದ್ಯಾಭ್ಯಾಸದ ಸಮಯದಲ್ಲಿ ಈ ಪ್ರಶ್ನೆ ಕೇಳಿದ್ರೆ ಖಂಡಿತವಾಗಿ ನಾವು ಹಂಗೆ ಹೇಳ್ತಾ ನೀವೇನೀಗ ಹೇಳ್ತಾ ಇದ್ರಲ್ಲ ಅದೇ ಉತ್ತರನೇ ಕೊಡ್ತಾ ಇದ್ದೆ. ಅಂದ್ರೆ ಹೌದು, ಗಂಡ್ಮಕ್ಳು ತುಂಬಾ ರಿಸ್ಟ್ರಿಕ್ಟ್ ಮಾಡಿ ಇಟ್ಬಿಡ್ತಾರೆ, ಹಾಗಾಗಿ ಮಹಿಳೆಯವರಿಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಅಂದರೆ ಆ ಹಂತದಿಂದ ಮುಂದೆ ಬಂದು ನಾವು ಯೋಚಿಸೋದಕ್ಕೆ ಸಾಧ್ಯ ಆಗಿರೋದ್ರಿಂದ ಈಗ ಖಂಡಿತವಾಗೂ ನಾನು ಯಾರೇ ಆಗಿರಲಿ, ಅದು ಪುರುಷನೇ ಆಗಿರಲಿ ಅಥವಾ ಮತ್ತೊಬ್ಬ ಮಹಿಳೆನೇ ಆಗಿರಲಿ, ಒಬ್ಬ ವ್ಯಕ್ತಿಯನ್ನು ಕಟ್ಟುಪಾಡುಗಳಲ್ಲಿ ಬಂಧಿಸಿಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆಯಿತಾ? ಖಂಡಿತವಾಗ್ಲೂ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ನಿಮ್ಮಲ್ಲಿ ಛಲ ಇದೆ, ಸಾಧಿಸಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಇದೆ ಅಂತಂದರೆ ಖಂಡಿತವಾಗಿ ಅವರು ಮಾಡಲಿಕ್ಕೆ ಸಂಪೂರ್ಣ ಸಾಧ್ಯತೆ ಇದೆ. ಏನಾದರೂ ಅವ್ರು ಇಲ್ಲ ನಾನು ಆ ಥರ ಸಾಧನೆ ಮಾಡ್ತಿದ್ದೆ, ಈ ಥರ ಸಾಧನೆ ಮಾಡ್ತಿದ್ದೆ, ನನ್ನ ತಂದೆ ಬಿಡಲಿಲ್ಲ, ನನ್ನ ಅಣ್ಣ ಬಿಡಲಿಲ್ಲ, ಅಥವಾ ಬೇರೆ ಇನ್ಯಾರೋ ಬಿಡಲಿಲ್ಲ, ನನ್ನ ಗಂಡ ಬಿಡಲಿಲ್ಲ ಅನ್ನುವಂಥದ್ದು ಏನಾದ್ರು ಹೇಳ್ತಾ ಇದ್ದರೆ ಖಂಡಿತ ಅದು ನೆಪಗಳು ಮಾತ್ರ. ಹಾಗಾಗಿ ಯಾರನ್ನೂ ಬ್ಲೇಮ್ ಮಾಡಬೇಕಾಗಿಲ್ಲ. ಮತ್ತು ಇದು ಸಂಪೂರ್ಣವಾಗಿ ಮಹಿಳೆ ವರ್ಸಸ್ ಪುರುಷ ಅಂತ ಅಲ್ಲೇ ಅಲ್ಲ. ಅವರಿಗೆ ಮಹಿಳೆಗೆ ತನ್ನದೇ ಆದಂಥ ಒಂದು ನೇಚರ್ ಕೊಟ್ಟಿರುವಂಥ ವಿಶೇಷ ಒಂದು ಶಕ್ತಿಗಳಿದ್ದಾವೆ, ಪುರುಷರಿಗೂ ಅವ್ರದ್ದೇ ಆದಂಥ ಶಕ್ತಿಗಳಿದೆ. ಪುರುಷ ಈಗ ದೈಹಿಕವಾಗಿ ಬಲಾಢ್ಯ ಆದ ಅಂತ ಮಾತ್ರಕ್ಕೇನೆ ಅವನು ಇಷ್ಟೆಲ್ಲ ರಿಸ್ಟ್ರಿಕ್ಷನ್ ಮಾಡಲಿಕ್ಕೆ ಅವಕಾಶ ಆಯಿತು ಅಂತ ಅನ್ಕೋಬಾರದು. ಆದರೆ ನಾವು ಅವಕಾಶ ಕೊಟ್ಟರೆ ಖಂಡಿತ ಮಾಡ್ತಾರೆ ಅವರು, ಖಂಡಿತ ಆ ಥರದ್ದು ರಿಸ್ಟ್ರಿಕ್ಟ್ ಮಾಡಿ ಇಡಲಿಕ್ಕೆ ಸಾಧ್ಯ ಇದೆ. ಆದರೆ ಆ ಥರ ಮಾಡಲಿಕ್ಕೆ ಅವಕಾಶ ನಾವೇ ಕೊಟ್ಬಿಟ್ಟು ಆಮೇಲೆ ನಾವು ಅವ್ರ ಮೇಲೆ ಬ್ಲೇಮ್ ಮಾಡೋದಕ್ಕೆ ಅದಕ್ಕೆ ಆ ರೀತಿ ಅಲ್ಲ ಅದು. ಹಾಗಾಗಿ ಮಹಿಳೆ ಅಂತಕ್ಕಂಥದ್ದು ಅವ್ರಿಗಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಫಸ್ಟು ನಾವು ನಮ್ಮನ್ನು ಸಾಬೀತು ಮಾಡ್ಕೊಳ್ಳೋದಕ್ಕೆ ನಾವು ಸ್ವತಃ ಕಷ್ಟಪಡಬೇಕು, ನಾವು ಕೆಲಸ ಮಾಡಬೇಕು. ಅದರ ಆಚೆಗೆ ಖಂಡಿತವಾಗಿ ಅವರು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ನೀವು ಹೇಳಿದ್ರಿ ಈಗ ಮಹಿಳೆ ತಾಳ್ಮೆ ಹೆಚ್ಚಿರುತ್ತೆ. ಹೌದು, ಖಂಡಿತ. ಯಾಕೆ ಅಂತಂದರೆ ನಮ್ಮ ಕ್ರಿಯೇಷನ್ನೇ ಹಾಗಾಗಿದೆ. ಮಹಿಳೆ ಅನ್ನುವಂಥ ಇದರ ಕ್ರಿಯೇಷನ್ನೇ ಪ್ರೀತಿ, ಕರುಣೆ ಮತ್ತು ತಾಳ್ಮೆ ಇವೆಲ್ಲವುಗಳನ್ನ ಒಳಗೊಂಡಂಥ ಒಂದು ಅಂಶ. ಆದರೆ ಅದು ದೌರ್ಬಲ್ಯ ಅಲ್ಲ. ಹಾಗಾಗಿ ನಾವು ಅದನ್ನು ದೌರ್ಬಲ್ಯ ಅಂತ ಅಂದ್ಕೊಂಡು ನಾವು ಹಿಂಗಿದೆ ಹಾಗಾಗಿ ನಾವು ಏನು ಮಾಡೋಕ್ಕಾಗ್ತಿಲ್ಲ ಅಂತ ಖಂಡಿತ ಅನ್ಕೋಬಾರ್ದು. ಅದು ಮಹಿಳೆಗಿರುವಂಥ ವಿಶೇಷ ಸ್ಟ್ರೆಂತ್, ಅದು ವಿಶೇಷ ಸಾಮರ್ಥ್ಯ. ಈಗ ಯಾವುದೇ ಕ್ಷೇತ್ರದಲ್ಲಿ ನೋಡಿ, ಈಗ ಮಹಿಳೆಗೆ ತಾಳ್ಮೆ ಇದೆ ಅಂತಂದಾಗ ಆ ತಾಳ್ಮೆ ಮತ್ತು ಮಾತೃ ಹೃದಯ, ಕರುಣೆ ಅದೆಲ್ಲ ಆ ಕ್ಷೇತ್ರಕ್ಕೂ ಅಳವಡಿಸ್ಕೊಂಡ್ರೆ ಆ ಕ್ಷೇತ್ರ ಎಷ್ಟು
ಮಾನವೀಯತೆಯಿಂದ ಕೂಡಿರಬಹುದು. ಈಗ ಪೊಲೀಸಿಂಗಲ್ಲೇ ಉದಾಹರಣೆಗೆ ತಗೊಳ್ಳೋಣ. ಈಗ ಪೊಲೀಸಿಗೆ ಬಂದರೆ ತುಂಬ ಖಡಕ್ ಆಗಿರಬೇಕು, ಅಂದರೆ ನೋಡಿದ್ರೆ ಎದುರ್ಕೊಳ್ಳಂಗಿರಬೇಕು ಅನ್ನುವಂಥದ್ದು ಮನೋಭಾವ ಇದೆ. ಆಮೇಲೆ ಕೆಲವರು, ನನಗೂ ಕೂಡ ವೈಯಕ್ತಿಕವಾಗಿ ಹೇಳೋಂಥದ್ದು, ಇಷ್ಟೊಂದು ಅಂದರೆ ಸಾಫ್ಟ್ ಅಂತ ಅಲ್ಲ, ಬಟ್ ಒಂದು ಕಂಪ್ಯಾಷನೇಟ್ ಮನೋಭಾವ ಇರುವಂಥ ನೀನು ಪೊಲೀಸಿಂಗಿಗೆ ಸೂಕ್ತ ಅಲ್ಲ ನೋಡು ಅಂದರೆ ಅಂತ ಹೇಳೋದನ್ನು ಕೇಳಿಸ್ಕೊಂಡಿದ್ವಿ. ಅಂತಂದರೆ, ಅಯ್ಯೋ ನೀವು ಇಷ್ಟು ಚೆನ್ನಾಗಿ ಮಾತಾಡಿಸ್ತೀರಾ, ಬಂದವ್ರನ್ನೆಲ್ಲ ಚೆನ್ನಾಗಿ ಕೇಳ್ತೀರಾ, ಅವ್ರ ಕಷ್ಟ ಸುಖಗಳನ್ನು ಕೇಳ್ತೀರಾ, ಹಾಗಾಗಿ ನೀವು ಪೊಲೀಸಿಂಗಿಗೆ ಸರಿಯಲ್ಲ ಅನ್ನುವಂಥದ್ದು ಇರುತ್ತೆ. ಆದರೆ ಅದನ್ನು ನಾವು ಇನ್ನೊಂದು ರೀತಿಯಲ್ಲಿ ನೋಡಬೇಕು. ಅಂದರೆ ಪೊಲೀಸ್ನವರು ಅಂದ ಮಾತ್ರಕ್ಕೆ ಅವರು ಹೀಗೆ ಜನಗಳ ಜೊತೆ ಮಾತಾಡಬಾರ್ದು, ಚೆನ್ನಾಗಿ ಬಂದವ್ರನ್ನ ಟ್ರೀಟ್ ಮಾಡಬಾರ್ದು ಅಂತ ಎಲ್ಲಿದೆ? ಈಗ ನಮ್ಮ ಕಾನ್ಸೆಪ್ಟ್ ಇರೋದೇನೆ ಜನಸ್ನೇಹಿ ಪೊಲೀಸ್ ಅಂತ. ಆ ಹಿನ್ನೆಲೆಯಲ್ಲಿ ನಾವು ಆ ರೀತಿ ಇರೋದು ಪಾಸಿಟಿವ್ ಪ್ಲಸ್ ಪಾಯಿಂಟೇ ಅಲ್ವಾ? ಅಂದರೆ ಬಂದಂಥ ಜನಕ್ಕೆ ಚೆನ್ನಾಗಿ ಮಾತಾಡಿಸಿ, ಆದರೆ ಎಲ್ಲೂ ಕೂಡ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಜಾರಿಗೆ ತರೋದ್ರಲ್ಲಿ ನಾವೆಲ್ಲೂ ವಿಫಲ ಆಗ್ತಾ ಇಲ್ಲ. ಅದೇ ಸಮಯದಲ್ಲಿ ಕಾನೂನು ಪರಿಪಾಲಿಸುವವರಿಗೆ ಚೆನ್ನಾಗಿ ಮಾತಾಡಿಸಿ, ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ, ಆ ರೀತಿ ಒಂದು ಮನೋಭಾವ, ಹೌದಪ್ಪ ಪೊಲೀಸ್ ಸ್ಟೇಷನ್ಗೆ ಅಥವಾ SP ಅವ್ರ ಕಚೇರಿಗೆ ಬಂದರೆ ನಮ್ಮ ಕೆಲಸ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಉತ್ತಮ ಸ್ಪಂದನೆ ಸಿಗುತ್ತೆ ಅನ್ನುವಂಥದ್ದು ಇದೆ ಅಂತಂದರೆ ಅದು ಆಡೆಡ್ ಅಡ್ವಾಂಟೇಜ್ ಅಲ್ವಾ? ಅಂದರೆ ಆ ರೀತಿನಲ್ಲಿ ಯೋಚಿಸಿದಾಗ ಮಹಿಳೆಗಿರೋ ಶಕ್ತಿಯನ್ನು ಈ ರೀತಿನೂ ಕೂಡ ನಾವು ಗ್ರಹಿಸಬಹುದು ಅನ್ನುವಂಥದ್ದು ಗೊತ್ತಾಗುತ್ತೆ. ಮತ್ತು ನಾನು ಯಾವಾಗಲೂ ಒಂದು ತತ್ವವನ್ನು ನಂಬಿಕೊಂಡಿರೋಂಥವಳು, ಯಾರೇ ಆಗಲಿ ನಾವು ಇನ್ನೊಬ್ಬರ ಮೇಲೆ ಸವಾರಿ ಮಾಡಬಾರ್ದು, ಬೇರೆಯವರು ನಮ್ಮ ಮೇಲೆ ಸವಾರಿ ಮಾಡೋಕ್ಕೆ ಬಿಡಬಾರ್ದು. ಅದು ಪಾಲಿಸಿ. ಅದು ಈವನ್ ವೈಯಕ್ತಿಕ ಬದುಕಿಗೆ ಆಗಲಿ ಅಥವಾ ನನ್ನ ಕರ್ತವ್ಯದಕ್ಕಾಗಲಿ ಕೂಡ ಅನ್ವಯಿಸಿಕೊಂಡು ಕೆಲಸ ಮಾಡೋದ್ರಿಂದ ಯಾವತ್ತೂ ಕೂಡ ನನಗೆ ಈಗಂತೂ ಪ್ರಸ್ತುತ ಸ್ಥಿತಿನಲ್ಲಿ ಯಾರೋ ರಿಸ್ಟ್ರಿಕ್ಟ್ ಮಾಡಿ ನಮ್ಮನ್ನು ಬೆಳಿಲಿಕ್ಕೆ ಬಿಡದೆ ಹಿಡಿದಿಡ್ತಾರೆ ಅನ್ನುವಂಥ ಮನೋಭಾವ ಈಗಂತೂ ಖಂಡಿತ ಬರೋದಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮಲ್ಲಿ ಪ್ರತಿಭೆ ಇತ್ತು ಅಂತಂದರೆ ಯಾರೂ ಕೂಡ ಅದನ್ನು ತಡೆದು ನಿಲ್ಲಿಸೋದಕ್ಕೆ, ಏನೋ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಬಹುದೋ ಹೊರತು ಅಂತಿಮವಾಗಿ ಏನು ಆ ಪ್ರತಿಭೆ ಅನಾವರಣಗೊಳ್ಬೇಕಲ್ಲ ಅದು ಖಂಡಿತ ಆಗೇ ಆಗುತ್ತೆ. ಹಾಗಾಗಿ ಇವ್ರು ಮಹಿಳೆಯರಿಗೆ ಪುರುಷರು ಆ ಥರ ಸುಮ್ಮನೆ ಜಗಳ ಆಡ್ಕೊಳ್ಳೋದು ಬೇಡ. ಅವರವರ ಪಾತ್ರವನ್ನು ಅರ್ಥ ಮಾಡಿಕೊಂಡು ಅದನ್ನು ಒಪ್ಪಿಕೊಂಡ್ರೆ ಖಂಡಿತವಾಗ್ಲೂ ಎಲ್ಲರದ್ದು ಅಭಿವೃದ್ಧಿ ಆಗುತ್ತೆ. ಖಂಡಿತ ಅದು ಒಳ್ಳೆ ಮಾತು. ಯಾಕಂತ ಅನ್ಕೊಂಡ್ರೆ ಯಾವುದೋ ಒಂದು ವಾಹನದ 2 ಚಕ್ರ, ರಥದ 2 ಗಾಲಿ ಅಥವಾ ಒಂದು ಪಕ್ಷಿಯ 2 ರೆಕ್ಕೆಗಳು ಸಮಬಲವಾಗಿದ್ದಾಗ ಮಾತ್ರ ಪಕ್ಷಿಯೊಂದು ಎಲ್ಲ ಸುಂದರವಾದ ವಿಹಂಗಮ ನೋಟವನ್ನು ನೋಡ್ಲಿಕ್ಕೆ ಸಾಧ್ಯ ಹೇಗಾಗುತ್ತೋ ಹಾಗೇನೆ ಪುರುಷ ಮತ್ತು ಮಹಿಳೆ ಇಬ್ಬರು ಕೂಡ ಅದು 2 ರೆಕ್ಕೆಗಳು ಸಮಾಜದ ಕನ್ನಡಿ, ಕಣ್ಣು ಎಲ್ಲ ಏನೇನು ಅನ್ಕೋಬೋದ ಒಳ್ಳೇದೆಲ್ಲನೂ ಕೂಡ ತಗೊಂಡ್ಬೋದು ಅಂತ ಅನ್ಸುತ್ತೆ. ಇಷ್ಟೆಲ್ಲ ಬಳಸ್ಕೊಂಡು ರಾಷ್ಟ್ರೀಯ ಪ್ರಜ್ಞೆಯನ್ನ, ಭಾವೈಕ್ಯತೆಯನ್ನ ಸಂವಿಧಾನದತ್ತವಾಗಿ ಮೂಡಿಸ್ಲಿಕ್ಕೆ ಅವಕಾಶಗಳು ಇವೆ. ಸಮಷ್ಟಿ ಪ್ರಜ್ಞೆ ಕುಟುಂಬದಿಂದಲೇ ಬರಬೇಕಾಗಿರೋದ್ರಿಂದ ಈಗಾಗಲೇ ಮಹಿಳೆಯ ಮೇಲೆ ಹೆಚ್ಚು ಜವಾಬ್ದಾರಿಗಳು, ಒತ್ತಡಗಳು ಎರಡೂ ಇವೆ ಅಂತ ಅನ್ಸುತ್ತೆ ಒಮ್ಮೊಮ್ಮೆ ನಮಗೂ. ಸುಮ್ಮನೆ ಅದು ತೋರಿಕೆಗೋ ಅಥವಾ ನಿಜನೋ ಗೊತ್ತಾಗಿಲ್ಲ. ಶಾಲೆಯೊಂದು ತೆರೆದರೆ ಅದು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಬರೀ ಹೇಳಿಕೆಯಾಗಿಯೇ ಉಳಿದುಕೊಂಡಿದೆಯಾ ಅಥವಾ ಅಲ್ಲಿಂದ ಆಚೆಗೆ ಏನಾದರೂ ಬದಲಾವಣೆಗಳು ನಿರ್ದಿಷ್ಟವಾದ ಕ್ಷೇತ್ರಗಳಲ್ಲಿ ಆಗಿದೆಯಾ ಅನ್ನೋವಂಥದ್ದು ಏನಾದ್ರು ತಮ್ಮ ಅನುಭವ ಹೊಂದಿದೆ? ಅಲ್ಲ, ಅದು ಸುಳ್ಳಲ್ಲ. ನಿಜವಾಗ್ಲೂ ಕೂಡ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವಂಥದ್ದು ಎಷ್ಟು ಸತ್ಯನೋ, ಒಂದು ಹೆಣ್ಣು ಅಂತ ಇದ್ದರೆ ಅದು ಒಂದು ಯೂನಿವರ್ಸಿಟಿ ಕಲಿಸ್ಬೋದಾದಂಥ ಎಲ್ಲವನ್ನೂ ಕಲಿಸ್ಕೊಡ್ತಾರೆ. ಅದು ಸುಳ್ಳೇನಲ್ಲ. ಅವರು ಓದದೇ ಇರಲಿ, ನೀವು ಜೀವನ ಪಾಠವನ್ನು ಕಲಿಸೋದ್ರಲ್ಲಿ ಮಹಿಳೆ ತಾಯಿಯಾಗಿ ಮಾಡುವಂಥ ಕೆಲಸಕ್ಕೆ ಅದಕ್ಕೆ ಸರಿಸಾಟಿ ಆಗುವಂಥ ಬೇರೆ ಯಾವ ಕೆಲಸಗಳು ಇಲ್ಲ. ಅದಕ್ಕೇನೆ ನೋಡಿ, ಅಲ್ಲೂ ಕೂಡ ಪ್ರಕೃತಿ ಹೇಗೆ ಮಹಿಳೆಯನ್ನು ಸಿದ್ಧಗೊಳಿಸುತ್ತೆ ಅಂತಂದರೆ, ನಾನು ಸಾಮಾನ್ಯವಾಗಿ ಅಂದ್ಕೊಳ್ತಾ ಇರ್ತೀನಿ, ಯಾವುದಾದ್ರೂ ಹೊಸ ಸಂಶೋಧನೆಗಳು ಕಂಡು ಹಿಡಿದಿದ್ದಾರೆ ಅಂತಂದರೆ ಖಂಡಿತ ಅವರು ತಾಯಿಯಾಗಿರಬೇಕು, ಇಲ್ಲ ತಾಯಿ ಹೃದಯವನ್ನು ಹೊಂದಿರೋವಂಥವ್ರು ಮಾತ್ರ ಆ ಥರ ಮಾಡಲಿಕ್ಕೆ ಸಾಧ್ಯ. ಅಂದರೆ ಆ ರಕ್ಷಿಸುವಂಥ, ಪೋಷಿಸುವಂಥ ಗುಣ ಇದೆಯಲ್ಲ, ತನ್ನ ಮಗು
ಅಥವಾ ತನ್ನ ಸಂತಾನ ಅದನ್ನು ರಕ್ಷಣೆ ಮಾಡಬೇಕಂತಂದ್ರೆ ಯಾವ ಎಕ್ಸ್ಟೆಂಟ್ಗೆ ಬೇಕಾದರೂ ಹೋಗ್ತಾಳೆ ತಾಯಿ. ಹಾಗೆ ಏನನ್ನು ಬೇಕಾದರೂ ಕಲಿತಾಳೆ. ಆ ಥರ ಹಂಗೆ ತಾನು ಅಷ್ಟೊಂದು ಶಕ್ತಿ ಪ್ರಕೃತಿ ಅವಳಿಗೆ ವರವಾಗಿ ಕೊಟ್ಟಿದೆ. ಹಾಗಾಗಿನೇ ತನ್ನ ಸಂತಾನಕ್ಕೆ ಅದರ ರಕ್ಷಣೆಗೆ ಏನು ಬೇಕೋ ಎಲ್ಲ ವಿದ್ಯೆಯನ್ನು ಕಲಿಸಿಕೊಡುವಂಥದ್ದು ಮತ್ತು ಜೀವನ ಮೌಲ್ಯಗಳನ್ನು ಅಂಥದ್ದು ತಾಯಿನೇ ಪ್ರಮುಖವಾದಂಥ ಕಾರಣ. ನನಗೆ ತರಳುಬಾಳು ಜಗದ್ಗುರು ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರು ಒಂದು ಕತೆ ಹೇಳಿದ್ದು ನೆನಪಿತ್ತು. ಕತೆ ಅಲ್ಲ, ನಿಜವಾದ ಘಟನೆನೇ ಅದನ್ನೇ. ಅಂದರೆ ಈ ಗುರುಗಳಿಗೆ ನಮಸ್ಕಾರ ಮಾಡಿ ದುಡ್ಡು ಹಾಕ್ತಾರಲ್ಲ, ಅದನ್ನು ಹಾಕಿದಾಗ ಏನೋ ಒಂದು ಮಗು ಆ ಕೆಳಗಡೆ ಬಿದ್ದು ದುಡ್ಡನ್ನು ಅದನ್ನು ಹಾಗೆ ಕಾಲಲ್ಲಿ ಮೆಟ್ಟಿ ಇಟ್ಕೊಂತಂತೆ. ಅದನ್ನು ಗಮನಿಸಿದಂಥ ತಾಯಿ ನಿಧಾನಕ್ಕೆ ಅವನಿಗೆ ತೆಗೆಸಿ ವಾಪಸ್ ಹಾಕಿಸಿ ಕೈ ಮುಗಿಸಿದ್ಲು ಅಂತ. ಅಂದರೆ ಈ ಥರ ಎಲ್ಲ ಸಣ್ಣ ಸಣ್ಣ ವಿಷಯಗಳಲ್ಲೂ ಕೂಡ ಸಂಸ್ಕಾರವನ್ನು ಮೌಲ್ಯಗಳನ್ನು ಕಲಿಸೋದು, ಮತ್ತು ಆ ರೀತಿಯ ಕಲಿಸುವಿಕೆಯಿಂದಾಗಿನೇ ಒಂದು ಒಳ್ಳೆಯ ಸಂಸ್ಕಾರ ಮುಂದಿನ ಪೀಳಿಗೆಗೆ ಮುಂದುವರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಬಹುಶಃ ಈ ಹಿಂದೆ ನಮ್ಮ ಜನಪದೀಯರು ಕೂಡ ಮಹಿಳೆಯರನ್ನ ಕುರಿತಂತೆ ಬಹಳಷ್ಟು ಮೌಲಿಕವಾದಂತಹ ಮಾತುಗಳನ್ನು, ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದಾರೆ. ಬಹುಶಃ ಪುರುಷರ ಮನೋಭಾವನೆಗಳನ್ನು ಬದಲಾಯಿಸೋದಕ್ಕೆ ಈ ನೆಲದ ತಾಯಿ ಸಂಚಿ ಹೊನ್ನಮ್ಮ ಕೂಡ ಪುರುಷರು ಹೇಗೆ ಬದಲಾಗಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಹೇಳಿರುವಂತಹದ್ದು ಹರಿಬದಯ ಧರ್ಮದಲ್ಲಿ. ಯಳಂದೂರಿನ ಸಂಚಿ ಹೊನ್ನಮ್ಮ ಪೆಣ್ಣೆಂದೇಕೆ ಬೀಳುಗಡೆ ಬಿರಿ ಕಣ್ಣು ಕಾಣದ ಗಾವಿಲ್ಲರೆ ನಿಮ್ಮನ್ನು ಹೊರೆದವಳು ಹೆಣ್ಣಲ್ಲವೇ ಅನ್ನುವಂತಹದ್ದು ಆ ಕಾಲಕ್ಕೆ ಒಬ್ಬ ಅನಕ್ಷರಸ್ಥ ಮಹಿಳೆನೋ ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕಾಯಕದಲ್ಲಿ ಇದ್ದಂತಹ ಮಹಿಳೆಯು ಕೂಡ ಸಾಮಾಜಿಕ ಪರಿವರ್ತನೆಗೆ ಕೊಟ್ಟಿರುವಂತಹ ಕೊಡುಗೆ ಬಹುದೊಡ್ಡದು. ಹಾಗಾಗಿ ಆ ಕೊಡುಗೆಗಳನ್ನು ಉಪಯೋಗಿಸ್ಕೊಂಡು ಅಂತಹ ಆಚಾರ ವಿಚಾರಗಳನ್ನೆಲ್ಲ ಬಳಸ್ಕೊಂಡು ಏನಾದರೂ ಮತ್ತಷ್ಟು ವಿಕಾಸ ಆಗಲಿಕ್ಕೆ ಮಹಿಳೆಯರಿಗೆ ಅವಕಾಶಗಳನ್ನು ಗುರುತಿಸ್ಬೋದಾಗಿದೆ. ಖಂಡಿತವಾಗೂ ಈಗ ಪ್ರತಿ ಕ್ಷೇತ್ರ ಕೂಡ ಮಹಿಳೆಗೆ ಮುಕ್ತವಾಗಿಯೇ ಇದೆ. ಸಂವಿಧಾನದ ನಂತರ ಹೌದು, ಹೌದು, ಎಲ್ಲ ಸಂವಿಧಾನದ ಅಡಿನಲ್ಲಿ ಎಲ್ಲರೂ ಸಮಾನರು ಅಂತ ಇದ್ದಾಗ ಖಂಡಿತವಾಗೂ ಈಗ ತಾವು ಹೇಳಿದ ಹಾಗೆ ಸ್ವಲ್ಪ ಅಂತಂದರೆ ಹಿಂದಿನ ಕಾಲದಲ್ಲಂತೂ ಸ್ವಲ್ಪ ಹೆಚ್ಚು ಅಂದರೆ ರಿಸ್ಟ್ರಿಕ್ಷನ್ಸ್ಗಳು, ಅಂದರೆ ಯಾವುದೇ ವಿಧಾನದಲ್ಲಿರ್ಬೋದು, ಅದು ಅಂದರೆ ಸಂಪ್ರದಾಯ ಅಂತನೋ ಅಥವಾ ಆಚರಣೆಗಳಂತನೋ ಅಥವಾ ಸುರಕ್ಷತೆ ದೃಷ್ಟಿಯಿಂದನೋ ಸ್ವಲ್ಪ ಹೆಣ್ಣು ಮಕ್ಕಳನ್ನು ಹೊರಗಡೆ ಕಳಿಸುವಂಥದ್ದು, ಅಂದರೆ ಸಮಾಜದಲ್ಲಿ ಮುಕ್ತವಾಗಿ ಬೆರೆತು ಕೆಲಸಗಳನ್ನು ನಿರ್ವಹಿಸೋದಕ್ಕೆ ಅಡೆತಡೆ ಉಂಟು ಮಾಡುವಂಥದ್ದು ಇದ್ದೇ ಇತ್ತು. ಆಯಿತಾ? ಅಂದರೆ ಅದಕ್ಕೆ ಕಾರಣಗಳನ್ನು ಹುಡುಕಿದಾಗ ನಾನು ಹೇಳಿದ್ದಂಥ ಇಂದಿನ ಪಾಯಿಂಟು ನಮಗೆ ಅಂತಂದರೆ ಇದು ಯಾರೂ ಕಾರಣರಲ್ಲ ಅನ್ನುವಂಥದ್ದು ಬರುತ್ತೆ. ಆದರೂ ಕೂಡ ಎಲ್ಲರೂ ಕೂಡ ಅಷ್ಟೇ ಧೈರ್ಯವನ್ನು ಮಾಡಿ ಮುನ್ನುಗ್ಗುತ್ತಾರ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಆ ಮುನ್ನುಗ್ಗುವಿಕೆಗೆ ಸ್ವಲ್ಪ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಖಂಡಿತವಾಗಿ ಎಲ್ಲರೂ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದು ನನಗೆ ಒಂದು ಸರೋಜಿನಿ ಅಂತ ಒಂದು ಧಾರಾವಾಹಿ ಬರ್ತಿತ್ತು ಹಿಂದೆ. ಅದರದ್ದೊಂದು ಟೈಟಲ್ ಸಾಂಗ್ ಚೆನ್ನಾಗಿತ್ತು. ಆಕಾಶ ದೀಪವು ಹೆಣ್ಣು, ಚುಕ್ಕಿಗಳ ರಾಶಿ ಹೆಣ್ಣು, ಬೆಳಗೋ ಹೆಣ್ಣಿಗೆ ಹಗಲೇ ಕಾಣೋದು, ಈ ಭೂಮಿ ಒಂದು ಹೆಣ್ಣು, ಭೂಮಿಯಲ್ಲೂ ಕೋಟಿ ಹೆಣ್ಣು, ಬಾಳೋ ಹೆಣ್ಣಿಗೆ ಭೂಮಿ ಚಿಕ್ಕದು. ಅಂದರೆ ತುಂಬ ಚೆನ್ನಾಗಿ ಹೇಳೋದು. ಅಂದರೆ ಮಹಿಳೆಗೆ ನಾವು ಅಷ್ಟೊಂದು ಉನ್ನತ ಸ್ಥಾನವನ್ನು ಕೊಟ್ಟಿದ್ರೂ ಕೂಡ ವಾಸ್ತವದಲ್ಲಿ ಅವಳ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದಂಥ ಸಾಲುಗಳು. ಹಾಗಾಗಿ ಅದು ಆ ಹಿನ್ನೆಲೆಯಲ್ಲಿ ನೋಡಿದಾಗ ಅದು ಸತ್ಯ ಕೂಡ ಅನಿಸುತ್ತೆ. ಅಂದರೆ ಈಗ ನಾವು ಹೇಳ್ಬೋದು ಸಾಕಷ್ಟು ಅವಕಾಶಗಳಿದೆ, ಈಗ ಎಲ್ಲ ಸಮಾನರಿದ್ದೀವಿ ಎಲ್ಲ ಅಂತ ಬಂದರೂ ಕೂಡ ಆ ಅವಕಾಶಗಳನ್ನು ಬಳಸ್ಕೊಳ್ಳೋದಕ್ಕೆ ಈಗ ಮಗು ಇದ್ದಾಗ ತಂದೆ ತಾಯಿಗಳ ಪೋಷಣೆಯಲ್ಲಿರಬೇಕು ಅಲ್ವಾ? ಆ ಸಂದರ್ಭದಲ್ಲಿ ಸಪೋರ್ಟಿವ್ ಆಗಿರುವಂಥ ಪೋಷಕರು ಸಿಕ್ಕಾಗ
ಮಕ್ಕಳು ಏನು ಬೇಕಾದರೂ ಸಾಧಿಸ್ತಾರೆ. ಅಂಥ ಸಪೋರ್ಟಿವ್ ಆಗಿ ಇರುವಂಥ ಪೋಷಕರು. ಅದಕ್ಕೇ ಶಂಕರ ದೇವನೂರವರು ಹೇಳ್ತಾ ಇರ್ತಾರೆ, ಪ್ರತಿ ವ್ಯಕ್ತಿ ಕೂಡ ಪ್ರತಿ ಪುರುಷ ಕೂಡ ಮಾತೃ ಹೃದಯಿಯಾಗಿರಬೇಕು ಅಂತಂದರೆ ಆವಾಗ ಮಾತ್ರ ತಮ್ಮ ಒಟ್ಟಿಗೆ ಇರುವಂಥ ಜನಗಳನ್ನು ಒಳಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ ಒಳಗೊಳ್ಳೋದು ಅಂತಕ್ಕಂಥದ್ದು ಎಲ್ಲರನ್ನೂ ಸೇರಿಕೊಳ್ಳುತ್ತೆ. ಅಂದರೆ ತನ್ನ ಕುಟುಂಬದವರು, ಮಕ್ಕಳು, ಹೊರಗಿನವರು ಎಲ್ಲರೂ ಆ ರೀತಿಯಾದಂಥ ಮಾತೃ ಹೃದಯ ಇದ್ದಾಗ ಎಲ್ಲ ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಎಲ್ಲರನ್ನ ಸಮಾನವಾಗಿ ಪೋಷಿಸಿ ಮುಂದೆ ಬೆಳಿಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಲಿಕ್ಕೆ ಅವಕಾಶವನ್ನು ಕೊಡಲಿಕ್ಕೆ ಸಾಧ್ಯ ಆಗುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಆ ಥರದ ಅವಕಾಶಗಳು ಖಂಡಿತವಾಗೂ ಮಹಿಳೆಯರಿಗೆ ಬೇಕು. ಎಲ್ಲ ಹಂತದಲ್ಲಿ ಈಗ ಪುರುಷ ಆಗಲಿ ಮಹಿಳೆ ಆಗಲಿ ಒಬ್ರಿಗೊಬ್ಬರೇ ತಾವೇ ನಿಂತು ನಾವು ಸಾಧನೆ ಮಾಡ್ತೀವಿ ಅಂತ ಅನ್ನಕ್ಕಾಗಲ್ಲ. ಅಂದರೆ ಹೇಳ್ತಾ ಇದ್ರಲ್ಲ, ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾ ಇದ್ಲು ಅಂತ. ಹಂಗೆ ಈಗ ಖಂಡಿತ ಅದು ಪ್ರತಿ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ, ಪ್ರತಿ ಯಶಸ್ವಿ ಮಹಿಳೆಯ ಹಿಂದೆನೂ ಪುರುಷ ಇರ್ತಾನೆ. ಅವೆರಡು ಪೂರಕವಾದಂಥವು. ಯಾವ ಹಂತದಲ್ಲೂ ಕೂಡ ಅವು ಭಿನ್ನ ಅಲ್ಲ. ಅಂದರೆ ಒಟ್ಟಾಗಿ ಇದ್ದು ಸಮಾಜವನ್ನು ಒಂದು ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಪೂರಕವಾಗಿ ಇರುವಂಥದ್ದೇ ಅದು ಪ್ರಕೃತಿ. ಹಾಗಾಗಿನೇ ತಾನೇ ಆ ಎರಡು ವಿಭಿನ್ನ ಇವುಗಳನ್ನು ರೂಪಿಸಿರುವಂಥದ್ದು. ಹಾಗಾಗಿ ಅದು ಇಬ್ಬರಿಗೂ ಸರಿಯಾದಂಥದ್ದು, ಇಬ್ಬರಿಗೂ ಸತ್ಯವಾದಂಥದ್ದೇ ಮಾತು. ಆ ಹಿನ್ನೆಲೆಯಲ್ಲಿ ಮಹಿಳೆ ಇನ್ನೂ ಹೆಚ್ಚಿನ ಭಾಗವಹಿಸುವಿಕೆ ಆಗಲಿಕ್ಕೆ ಆ ಥರದ ಒಂದು ವ್ಯವಸ್ಥೆ, ಆ ಥರದ ಒಂದು ವಾತಾವರಣ ನಿರ್ಮಾಣ ಆಗಬೇಕಾಗಿದೆ. ಪುರುಷರು ಬದಲಾಗಬೇಕು, ಮಹಿಳೆಯರನ್ನ ನೋಡುವಂತಹ ದೃಷ್ಟಿಕೋನ ಮತ್ತೆ ತಮಗೆ ಈಗಾಗಲೇ ಇರುವಂತಹ ಯಾವುದೋ ಒಂದು ಭ್ರಮೆ, ಅದರಿಂದ ಆಚೆಗೆ ಬಂದು ತಾಯಿ ಮನವನ್ನ ಅವರು ಕೂಡ ಧಾರಣೆ ಮಾಡ್ಕೊಳ್ಬೇಕು ಅನ್ನುವಂತಹ ಒಳ್ಳೆ ಮಾತನ್ನ ಹೇಳಿದಿರಿ. ಬಹಳ ಸಂತೋಷ. ಯಾಕೆಂದ್ರೆ ಪ್ರತಿಯೊಬ್ಬರಲ್ಲೂ ಅಂತಹ ಗುಣಗಳು ಇವೆ. ಅವನ್ನ ಅಂತರಂಗದೊಳಗೆ ಹುದುಗಿರುವಂತಹ ಅಂತಹ ಸುಪ್ತವಾದ ಭಾವನೆಗಳಿಗೆ ಜೀವ ಚೈತನ್ಯವನ್ನ ಕೊಟ್ಟುಕೊಳ್ಳೋದಾದ್ರೆ ಪ್ರತಿಯೊಬ್ಬ ಪುರುಷನೂ ಕೂಡ ತಾಯಿ ಮನವನ್ನ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ತಾಯಿ ಮನದಿಂದಲೇ ಇಡೀ ತಾಯಿನಾಡು ಶಾಂತಿ ಸುಭೀಕ್ಷೆಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಈ ಮನೋಧೋರಣೆಗೆ ಪೊಲೀಸ್ ಇಲಾಖೆಯಲ್ಲಿ ಆರಕ್ಷಕರಾಗಿ ತಾವು ಮಹಿಳೆಯರಲ್ಲಿ ಅಥವಾ ಪುರುಷರಲ್ಲಿ ಇರತಕ್ಕಂತಹ ದೌರ್ಬಲ್ಯ ಅಥವಾ ಅಪರಾಧದ ಮನೋಭಾವನೆಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಸಂದೇಶ? ಯಾಕೆಂದ್ರೆ ಇದೆ ಸಹಜವಾಗಿ ಮನುಷ್ಯ ಅಂತ ಅಂದ್ಕೊಂಡ್ಮೇಲೆ ತಪ್ಪು ಸರಿ ಒಳ್ಳೇದು ಕೆಟ್ಟದ್ದು ಎಲ್ಲವೂ ಆಗುತ್ತೆ. ಆದಾಗಿ ಕೂಡ ಇವತ್ತಿಗೂ ಪೊಲೀಸ್ ಇಲಾಖೆಯ ಕೆಲಸಗಳು ಹೆಚ್ಚುವರಿಯಾಗಿತ್ತಲೇ ಹೋಗ್ತಾ ಇದೆ. ಸಮಾಜದಲ್ಲಿ ಅಪರಾಧಗಳ ಸಂಖ್ಯೆ ಇಷ್ಟೆಲ್ಲ ತಾಯ್ಮನ ಇದ್ದು, ಇಷ್ಟೆಲ್ಲ ತಿಳುವಳಿಕೆಗಳಿದ್ದು, ಇಷ್ಟೆಲ್ಲ ಅಕ್ಷರಜ್ಞಾನಗಳಿದ್ದು, ಆದಾಗ್ಯೂ ಕೂಡ ತಪ್ಪುಗಳು ಅಥವಾ ದಬ್ಬಾಳಿಕೆಗಳು, ದೌರ್ಜನ್ಯಗಳು, ಅಪರಾಧಗಳು ನಡೀತಾ ಇದೆ. ತಾವು ವಿಶೇಷವಾಗಿ ಅದರಲ್ಲಿ ಸಂಶೋಧನೆ ಮಾಡಿ PhD ಮಾಡಿರೋದ್ರಿಂದ ನೀವು ಈ ಥರದ ಬದಲಾವಣೆಗೆ, ಮನ ಬದಲಾವಣೆಗೆ, ಅಪರಾಧ ಮುಕ್ತ ಮನ ಪರಿವರ್ತನೆಗೆ ಏನಾದ್ರೂ ವಿಶೇಷವಾದಂತಹ ಸಂದೇಶ ಏನಾದರೂ? ಈಗ ವ್ಯಕ್ತಿ ಯಾವಾಗ ಅಪರಾಧಗಳನ್ನು ಮಾಡ್ತಾನೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಿದಾಗ ಅಪರಾಧಕ್ಕೆ ಯಾವ ಹಂತದಲ್ಲಿ ಅವನು ಯೋಚನೆ ಮಾಡ್ತಾನೆ ಅನ್ನುವಂಥದ್ದು, ಅಂದರೆ ಮತ್ತು ಅವನ ಅಗತ್ಯಗಳು ಏನಾಗಿದ್ದಾವೆ ಅನ್ನುವಂಥದ್ದು. ಈಗ ವ್ಯಕ್ತಿಗೆ ದೈಹಿಕವಾಗಿ ಏನು ಮನುಷ್ಯನಿಗೆ ಅಗತ್ಯ ಇದೆ, ಅಂದರೆ ಭೌತಿಕ ಅಗತ್ಯಗಳಂತ ಏನು ಕರಿತೀವಲ್ಲ, ಆ ಥರದ ಅಗತ್ಯಗಳಿದ್ದಾಗ ಅವುಗಳಿಗೋಸ್ಕರನೇ ಕೆಲಸ ಮಾಡ್ತಾನೆ. ಮತ್ತು ಅವುಗಳು ಫಿಲ್ ಆಗಲಿಲ್ಲ ಅಂತಂದರೆ ಅಲ್ಲಿ ಮತ್ತೆ ಬೇರೆ ಡಿವಿಯೇಷನ್ ಅಡ್ಡದಾರಿ ತಗೊಳ್ಳುವಂಥ ಒಂದು ವಿಚಾರ. ಅದರಲ್ಲಿ ಅದಕ್ಕೇ ಪ್ರಾರಂಭದಲ್ಲೇ ನಾವು ಅಪರಾಧ ಕೃತ್ಯಗಳನ್ನು ಕಡಿಮೆ ಮಾಡಬೇಕು ಅಂತಂದರೆ ಒಂದು ವ್ಯವಸ್ಥಿತವಾದಂಥ ಕುಟುಂಬ ಮತ್ತು ವ್ಯವಸ್ಥಿತವಾದಂಥ ಸಮಾಜ, ಅಲ್ಲಿ ಏನು ಮೂಲಭೂತ ಅಗತ್ಯಗಳು ಎಲ್ರಿಗೂ ದೊರಕಿ, ಶಿಕ್ಷಣ ದೊರಕಿ, ಆರೋಗ್ಯ ಫೆಸಿಲಿಟೀಸ್ಗಳು ದೊರಕಿ, ಎಲ್ಲವೂ ಎಲ್ಲೂ ಚೆನ್ನಾಗಿರುವಂಥ
ಒಂದು ಸೊಸೈಟಿಯನ್ನು ನಾವು ನೋಡಬೇಕಾಗುತ್ತೆ. ಅದಾದರೂ ಕೂಡ ಅಪರಾಧಗಳಾಗೋಲ್ಲ ಅಂತಲ್ಲ, ಯಾಕಂದರೆ ನೀವು ಹೇಳಿದ ಹಾಗೆ ಮನುಷ್ಯನ ರಾಗದ್ವೇಷಗಳು ಅವುಗಳು ಕೆಲಸ ಮಾಡ್ತಾ ಇರ್ತವೆ. ಆದರೆ ಆ ಥರದ ಒಂದು ಸನ್ನಿವೇಶ ಇದ್ದಾಗ ಪ್ರಮಾಣ ಕಡಿಮೆಯಾಗುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು. ಮತ್ತು ಈ ಅಪರಾಧ ಕೃತ್ಯಗಳಿಗೆ ಹೊರತಾಗಿ ನೋಡ್ಬೇಕಂತಂದರೆ ತಂದೆ ತಾಯಿಯಾಗಲಿ ಮತ್ತು ಯಾರು ಪೋಷಕರಿರ್ತಾರೆ ಅವರು ತಮ್ಮ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಬೇಕು. ಅಂದರೆ ತಾವು ಈಗ ಮನೆಯಲ್ಲಿ ದೊಡ್ಡವರು ಚೆನ್ನಾಗಿ ಯಾವ ಕೆಲಸವನ್ನು ಮಾಡ್ತಾರೆ ನೋಡಿ, ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾ ಹೋದರೆ ಆ ಶ್ರದ್ಧೆ ಮತ್ತು ಆ ವ್ಯವಸ್ಥಿತತೆ ಮಕ್ಕಳು ಫಾಲೋ ಮಾಡ್ತಾರೆ. ಈಗ ಮನೆಯಲ್ಲೇ ತಂದೆ ತಾಯಿ ದಿನ ಜಗಳ ಆಡ್ಕೊಂಡು ತಂದೆ ಕುಡ್ಕೊಂಡು ಬಂದು ತಾಯಿಗೆ ಹೊಡಿತಾ ಅಥವಾ ಮಕ್ಳಿಗೆ ಹೊಡಿತಾ ಇದ್ದ ಅಂತಂದರೆ ಅಂಥ ವಾತಾವರಣದಲ್ಲಿ ಬೆಳೆದಂಥ ಮಗುವಿನ ಮನಸ್ಥಿತಿ ಹೇಗಿರುತ್ತೆ ಅದನ್ನು ನಾವು ಯೋಚನೆ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು.